ಸೊ ಹಲೋ ಗೈಸ್, ನೀವು ನೋಡ್ತಿದ್ದೀರಾ ಡಿಜಿಟಲ್ ಕೇರ್ ನಮ್ಮ ಚಾನಲ್. ನಾನು ನಿಮ್ಮ ನೆಚ್ಚಿನ ಸರ್. ಎಷ್ಟೊಂದು ದಿನ ಆದಮೇಲೆ ಐ ಆಮ್ ಬ್ಯಾಕ್ ಅಂತ ಹೇಳ್ತಾ, ಇಷ್ಟು ದಿನ ಆಗೋದಕ್ಕೂ ಒಂದು ಕಾರಣ ಇದ್ದೇ ಇರುತ್ತೆ. ಫೋನು ಗುರು ಇರಲಿಲ್ಲ, ಅದು ಬಿಟ್ಟಾಕ್ಬಿಟ್ಟು ಇವತ್ತಿನ ಮೇನ್ ವಿಡಿಯೋ ಬರೋಣ. ಇವತ್ತು ಡಿಫ್ರೆಂಟ್ ಟಾಪಿಕ್ ಜೊತೆ ನಿಮ್ಮ ಜೊತೆ ನಾನಿದ್ದೀನಿ. ಸೊ ಇವತ್ತು ಶುರು ಮಾಡೋದ ಅದಕ್ಕೂ ಮುಂಚೆ ಇವತ್ತಿನ ಶುರು ಮಾಡೋದು ಯಾವ ಟಾಪಿಕ್ಕಿಂದ ಹೇಳ್ಬಿಟ್ಟು ಶುರು ಮಾಡೋಣ ಅಂತ. ಸೊ ಇವತ್ತು 12th ಕ್ಲಾಸು ಇನ್ನು 2 ತಿಂಗಳಿದೆ. ಅದಕ್ಕೆ ಬೇಕಾಗಿತ್ತು ಏನೇನು ಓದ್ಕೋಬೇಕು ಗುರು, ನನ್ನ ಕಷ್ಟ ಏನು, ಈ ಟೈಮಲ್ಲಿ ಏನು ಆಗ್ತಿದೆ, ನನ್ನ ತಲೆಯಲ್ಲಿ ಹೆಂಗೆ ಓಡ್ತಿದೆ, 2 ತಿಂಗಳ ಸ್ಟ್ರಾಟರ್ಜಿ ಹೆಂಗಿರಬೇಕು ಅನ್ನೋದು ನಿಮ್ಮ ಕೈಯಲ್ಲಿ ಹೇಳ್ತಾ ಇದ್ದೀನಿ. ಸೊ ಇದು ನಿಮಗೆ ಇಷ್ಟ ಆಗ್ಬೋದು ಅಂತ ಹೇಳ್ತಾ, ಇವತ್ತು ನಾನು ಬುಕ್ಸ್ ಯಾವ್ದಾದ್ರು ತಗೋಬೇಕು, ಇನ್ 2 ಮಂತ್ಸಿಗೆ ರೆಫರ್ ಮಾಡಬೇಕು, ಪಕ್ಕ KCET ಕ್ರ್ಯಾಕ್ ಮಾಡಬೇಕು ಅದನ್ನು ಹೇಳ್ತೀನಿ. ಸೊ ಬನ್ನಿ ಶುರು ಮಾಡೋಣ. ನೀವು ನೋಡ್ತಿದ್ದೀರಾ ಡಿಜಿಟಲ್ ಕೇರ್ ವಿತ್ ನೇಸರ್. ಸೊ ಇವತ್ತು ವಿಡಿಯೋ ಲೆಂತಿ ಆದ್ರೂ ಪಕ್ಕ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ನನಗೆ ಗೊತ್ತು. ಸೊ ಅದು ಬುಕ್ಸ್ ಯಾವುದು 2 ನಿಮಿಷ ಕೇಳ್ಬೋದು ಗುರು, ಅದು ಏನು ಅಂತ ನೀವು ತಿಳ್ಕೊಳ್ಳೋದು ಅದು ಮೇನ್ ಇರೋದು. ಸೊ ವಿಡಿಯೋ ಒಂಚೂರು ಲೆಂತಿ ಆಗ್ಬೋದು, ನೀವು ಬೈಕೊಂಡ್ರೂ ಪರವಾಗಿಲ್ಲ. ಸೊ ನನಗೆ ಕ್ಲಿಯರ್ ಆಗಿ ಕ್ರಿಸ್ಟಲ್ ಆಗಿ ಹೇಳ್ಬೇಕು ಅಂತಾನೆ ಈ ವಿಡಿಯೋ ಮೇನ್ ಇರೋದು. ಸೊ ಎಷ್ಟೊಂದು ದಿನ ಆದ್ಮೇಲೆ ಬಂದಿದ್ದೀನಿ. ಎಜುಕೇಷನ್ ವಿಡಿಯೋ ಇನ್ನೂ ರಿಲೇಟೆಡ್ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಬರಲೇಬೇಕು. ಸೊ ಇದು 100 ಇಟ್ ನೋಡಿದ್ರೆ ಪಕ್ಕ ನೆಕ್ಸ್ಟ್ ವೀಕ್ ಇನ್ನೊಂದು ವಿಡಿಯೋ ಬರುತ್ತೆ, ಡೈಲಿ ಬರುತ್ತೆ ಗುರು. ನೀನು ಏನೇನು ತೊಂದರೆ ಇದೆಯೋ, ನಾನು ಏನೇನು ಅನುಭವಿಸ್ತಿದ್ದೀನೋ ಅದೆಲ್ಲ ನಿಮಗೆ ಎಲ್ಲ ಹೇಳ್ತೀನಿ. 2 ತಿಂಗಳಿಗೆ ಬೇಕಾಗಿರುವಂಥದ್ದು. ಸೊ ಈ ಟೈಮಲ್ಲಿ ಎಷ್ಟೊಂದು ಜನ ಡಿಸ್ಟ್ರಾಕ್ಷನ್ಗೆ ಹೋಗ್ತಾರೆ. ಏನೇನೋ ಒಂದೊಂದು ಮೆಸೇಜ್ ಬರಲಿಲ್ಲ ಅಂದ್ರೂ ಒಂದೊಂದು ಇದು ಎಲ್ಲದಕ್ಕೂ ಟೆನ್ಷನ್ ತೊಗೊಂಡಿಕೊಂತಾರೆ ಗುರು. ಎಲ್ಲ ಬಿಟ್ಟಾಕಬೇಕು, ಇಷ್ಟು ಹೇಳಿದ್ರೆ ಆಗಲ್ಲ. ಈಗ ಎಷ್ಟೊಂದು ಜನ ಅನ್ಕೋಬೋದು, ಇವನು ಯಾರು ಗುರು, ಇವನು ಅವರೇಜ್ ಸ್ಟೂಡೆಂಟ್, ನಾನು ಒಬ್ಬ ಅವರೇಜ್ ಸ್ಟೂಡೆಂಟು, ನಾನೇನು ಸೀದಾ ಟಾಪರ್ ಅನ್ನಲ್ಲ, ಎಂಥದ್ದು ಅಲ್ಲ ಆಯಿತಾ. ನಾನು ರೆಫರ್ ಮಾಡ್ತಿರೋದು ನನ್ನ ತಲೆಯಲ್ಲಿ ಹೆಂಗೆ ಓಡ್ತಿದೆ ಅನ್ನೋದು ಹೇಳ್ತಿದ್ದೀನಿ, ನನ್ನ ಕಷ್ಟ ಏನು ಅಂತ ಹೇಳ್ತೀನಿ. ಯೂಸ್ಫುಲ್ ಆಗೋರಿಗೆ ಯೂಸ್ಫುಲ್ ಆಗೇ ಆಗುತ್ತೆ ಅಂತ ಹೇಳ್ತಿದ್ದೀನಿ. ಸೊ ಯಾವ್ದಾದ್ರು ಬುಕ್ ಬೇಕು ಅಂತ ನಾನು ಸ್ಟಾರ್ಟ್ ಮಾಡಿಬಿಡೋಣ ಡೈರೆಕ್ಟಾಗಿ. ಆಮೇಲೆ ಬೇಕಾದರೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ನು ನಾನು ಕೊಡ್ತೀನಿ. ಸೊ ಮೇನ್ ನೀವು ತಿಳ್ಕೊಬೇಕಾಗಿರೋದು, ಈ ಟೈಮಲ್ಲಿ 2 ಕಾನ್ಸಂಟ್ರೇಷನ್ ಮಾಡೋಕ್ಕಂತೂ ಆಗೋದಿಲ್ಲ ಆಯಿತಾ. ಅದನ್ನು ಮೊದಲು ತಿಳ್ಕೊಬೇಕು. KCET ಮತ್ತು NEETನ 2 ಒಂದೇ ಸರಿ ಕ್ರ್ಯಾಕ್ ಮಾಡೋಕ್ಕಾಗಲ್ಲ. ಆಗೋ ಅಂಥವ್ರು ಮೊದಲಿಂದನೇ ಪ್ರಿಪೇರ್ ಆಗ್ತಿರ್ತಾರೆ. ಈಗ ನಮ್ಮ ಹತ್ರ ಉಳಿದಿರೋದು 1 ತಿಂಗಳಂತೂ. ನಿಮಗೆ ಜನವರಿಯಿಂದ ಪ್ರಿಪ್ರೇಟರಿ ಸ್ಟಾರ್ಟ್ ಆಗುತ್ತೆ. ಪ್ರಿಪ್ರೇಟರಿ ಸ್ಟಾರ್ಟ್ ಆಗಿತ್ತು 1 ತಿಂಗಳಿಗೆ ನಿಮಗೆ ಎಕ್ಸಾಮ್ ಇರುತ್ತೆ ಆಯಿತಾ, ನನಗೂ ಕೂಡ ಇರುತ್ತೆ. ಸೊ ವಿಡಿಯೋ ಒಂಚೂರು ಲೇಟ್ ಆಗ್ಬೋದು, ಅಂದರೆ ಕಂಟೆಂಟ್ ಲೇಟ್ ಆಗಲ್ಲ ಅಂತ ನಾನು ಬರ್ಕೊಡ್ತೀನಿ. ಸೊ ಮೇನ್ ಬೇಕಾಗಿರೋದು ಫಸ್ಟು MTG ಬುಕ್. ಸೊ ಇದು ನೀವು ತೊಗೋಬೇಕು. ಇಷ್ಟಪ್ಪ ಬರುತ್ತೆ, ನೆಟ್ಟಲ್ಲೆಲ್ಲ ಫ್ರಾಡ್ ವೆಬ್ಸೈಟ್ ಇರುತ್ತೆ, ಅವ್ರು ದುಡ್ಡು ಮಾಡೋಕ್ಕೆ ನೋಡ್ತಿರ್ತಾರೆ. ಬೇಕಾದ್ರೆ ಒಂದು ಕೆಮಿಸ್ಟ್ರಿ ಬುಕ್ಕು ನೀಟಿದು ತೊಗೋಬೋದು. ಸೊ ನಾನು ಮೇನು ಫೋಕಸ್ ಇರೋದು ಆಬ್ಜೆಕ್ಟಿವ್ ಕಡೆ. ನೀವು ಯಾವ ಕಡೆ KCETಗೆ ಹೋಗಬೇಕು ಅಂದರೆ PCM ಪ್ರಿಪೇರ್ ಆಗಿ, ನೀಟಿಗೆ ಹೋಗಬೇಕು ಅಂದರೆ PCB. ಈಗ ನಿಮಗೆ ಅರ್ಜೆಂಟ್ ಇರೋದು ಯಾವ ಡೈರೆಕ್ಷನಲ್ಲಿ ಹೋಗಬೇಕು, 2 ಡೈರೆಕ್ಷನ್ ಓಕೆ, ನೀವು ಹೋಗ್ಬಾರ್ದು ಅಂತ ನಂತರ. ಸೊ ಮೊದಲಿಂದನೂ ಪ್ರಿಪೇರ್ ಆಗಬೇಕಾಯಿತು. ಸೊ ಈಗ ಬೋರ್ಡ್ ಪ್ಲೇಸ್ ಅದಕ್ಕೆ ಆಗ್ತಿರೋದ್ರಿಂದ ಅದು. ಆಮೇಲೆ ಬೋರ್ಡ್ಸಿಗೆ ನಾನು ಹೇಳ್ತೀನಿ ಗುರು, ಅದಕ್ಕೂ ಇನ್ನೊಂದು ವಿಡಿಯೋ ಹೇಳ್ಬಿಡ್ತೀನಿ, ವಿಡಿಯೋ ಮಾಡಬೇಕು ಅದಕ್ಕೂ. ಸೊ ಈಗ ಸಣ್ಣ ಉದ್ದೇಶದಿಂದ ಪಾಯಿಂಟಿಗೆ ಬರೋದಾದರೆ ಬೋರ್ಡ್ಸಿಗೆ 10 ಇಯರ್ಸು PYQದು ಕ್ವಶನ್ನು ತೊಗೊಂಡ್ಬಿಟ್ಟು ಫುಲ್ಲು ಮಾಡುವುದು ಅಷ್ಟೇ ಬೇಕಾಗಿರೋದು. ಏನು ಬೇಡ, ನಾನು ಅದನ್ನೇ ಓದ್ತೀನಿ, ಪರ್ಸೆಂಟೇಜ್ ಬಂದಮೇಲೆ ಹೇಳ್ತೀನಿ ಆಯಿತಾ. ಇಲ್ಲಿವರೆಗೂ ನನ್ನ ಮಾರ್ಕ್ಸು ಕಡಿಮೆನೇ ಬರ್ತಿರೋದು ಆಯಿತಾ. ನಾನು ಎಲ್ಲ ಓದ್ಕೊಂಡು ಕೂತಿದ್ದೀನಿ ಬಿಟ್ಟರೆ ಅದು ಪ್ರೀವಿಯಸ್ ಇಯರ್ಸೇ ಓದಿಲ್ಲ. ಈಗ ನಿಮಗೆ ಅನಿಸ್ತಾ ಇರ್ಬೋದು ಎಲ್ಲಿ ಏನೇನೋ ಹೇಳ್ತಿದ್ದೀನಿ ಅಂತ, ಯಾವನ್ ಗುರು ಇವನು ಎಲ್ಲ ಹೇಳ್ತಿದ್ದಾನೆ ಅಂತ. ಸೊ ನನಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಎಲ್ಲ ಇರುತ್ತೆ ನಿಮ್ಮ ಹತ್ರ, ದುಡ್ಡೆಲ್ಲ ಬೇಕಾಗಿರೋದು ಮಾತ್ರ ತಗೊಳೋದು ನೀವು. ಹಾಗೆ ಎಲ್ಲ ಓದಬೇಕು, ಬೇಕಾಗಿರೋದು ಮಾತ್ರ ನೀವು ತಗೋಬೇಕು ಅಂತಂದರೆ ಪ್ರೀವಿಯಸ್ ಇಯರ್ ಕ್ವಶನು ಓದಬೇಕು. ಎಲ್ಲ ಓದೋದೇನಕ್ಕೆ ಅಂದರೆ ನೀಟಿಗೆ. ಸೊ ಇಲ್ಲಿವರೆಗೂ ಮಾರ್ಕ್ಸ್ ಕಮ್ಮಿ ಬಂದಿದೆ ಹಂಗಂತ ಇವ್ನು ಜಾಸ್ತಿ ಓದ್ಬಿಟ್ಟು ಅವ್ನು ಹಂಗಾದ್ರೆ ಇವ್ನು ತೆಗೆದ್ಬಿಟ್ಟು ಓದ್ಬಿಡ್ತಾನೆ, ಅದಲ್ಲ ಗುರು. ನನಗೆ ಗೊತ್ತಿರೋ ಕ್ವಶನ್ ಬರುತ್ತಾ ಏನು ನನಗೆ ಗೊತ್ತಿಲ್ಲ, ಅಲ್ಲಿ ಹೋಗಿ ಸಾಲ್ವ್ ಮಾಡಿ ಕಾನ್ಫಿಡೆಂಟಾಗಿ ಹೋಗಿ ಬರ್ತೀನಲ್ಲ, ಅದೇ ನಿನಗೆ ಮೇನ್ ಮೋಟಿವೇಶನ್ ಕೊಡೋದು. ಆ ದಿನ ನಿನಗೆ ಕ್ವಶನ್ ಗೊತ್ತೋ ಗೊತ್ತಿಲ್ವೋ, ಆ ಟಾಪಿಕ್ ನಿನಗೆ ಮೆಮೊರೈಸೇಷನ್ ಆಗ್ಬೇಕು. ಆ ಮೂಮೆಂಟಲ್ಲಿ ಅವನೇ ಗೆಲ್ಲೋದು ಲಾಸ್ಟ್ ಮೂಮೆಂಟಲ್ಲಿ.
ಅಂತ ನನ್ನ ಎಕ್ಸಾಂಪಲ್ ತಗೊಂಡ್ಬಿಡಿ. ಸೊ ಅಷ್ಟು ಹೇಳಕ್ ಇಷ್ಟ. ಸೊ MTG ಒಂದು ಪ್ರೀವಿಯಸ್ ಇಯರ್ ಬಿಟ್ಟು ಈಗ ಕಾಂಪಿಟೇಟಿವ್ ಇದು ಪಾರ್ಟಿಗೆ ಬರೋಣ. MTG ಒಂದು ಇದೇನಪ್ಪ, ಇದು ಜೈನ್ ಪಬ್ಲಿಕ್ ಅಂತ ಏನು ಹೇಳ್ತಾನಂದ್ರೆ, ಸೊ ಇದು ಕಾಲೇಜಿಂದ ಕೊಟ್ಟಿರೋದ್ರಿಂದ ಅವರು ಇದರಿಂದ ಇವರು ಕಾಲೇಜು ಇದಾಗಬೇಕು ಅಂತ ಇದು ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಎಲ್ಲ ಬುಕ್ ಭಾಳ ಇದ್ದಾವೆ. ಸೊ ಸಪ್ರೇಟಾಗಿ ನಾನು ಆಳ್ವಾಸಿಂದ ಬಯೋಗೆ ತರಿಸಿರೋ ಬುಕ್ಕು. ಸೊ ಇದು ಪಕ್ಕ ಚೆನ್ನಾಗಿದೆ. ಒಂದು ದಿನಕ್ಕೆ ಬಯೋ ಆದರೆ ಒಂದು 50 ಕ್ವಶನ್ ಮಾಡಿ ಆಯಿತಾ. 1 ಅವರ್ ಟೈಮ್ ಸ್ಪೆಂಡ್ ಮಾಡಿದ್ರು ಬಯೋ ಆರಾಮ್ಸೆ ಮಾಡ್ಬೋದು. ಕೆಮಿಸ್ಟ್ರಿಗೆ ಒಂದು 25 ಕ್ವಶನ್ ಮಾಡಿ ಡೈಲಿ ಪಕ್ಕ ಬೇಕು. ದಿನಕ್ಕೆ 200 ಕ್ವಶನ್ ಅಂತ ನಾನು 200 ಇಂಟು 1 ತಿಂಗಳು, 200 ಇಂಟು 6 ತಿಂಗಳು ಏನಿರೋದು, ಬಟ್ 1 ತಿಂಗಳು ಎಫೆಕ್ಟಿವ್ ಆಗಿ ಓದಬೇಕು. 200 ಇಂಟು 1 ತಿಂಗಳಲ್ಲಿ ಮಾಡುವಂಥ ಇದು ಎಷ್ಟು ಕ್ವಶನ್ ಆಗುತ್ತೆ ನೀವೇ ಲೆಕ್ಕ. ಸೊ ಮಿಸ್ಲೇನಿಯಸ್ ಅಂತ ಇನ್ನೊಂದು ಬುಕ್ ಬರುತ್ತೆ. ಇದು ಸೈ ಬುಕ್ಗಳು ಪಾರ್ಟ್ 1 ಪಾರ್ಟ್ 2 ಬರುತ್ತೆ. ಇದು ಹೊರಗಡೆ ತಗೊಳ್ಳಿ, ಇದು ನೋಡ್ಕೊಂಬಿಡಿ. ಇದು ಲಿಂಕು ಕೆಳಗಡೆ ಹಾಕ್ತೀನಿ, ಅಕಸ್ಮಾತ್ ಸಿಕ್ಕಿದ್ರೆ ಹಾಕ್ಬಿಡ್ತೀನಿ. ಇದು ಆ್ಯಕ್ಚುಲಿ ಇಂಟರ್ನೆಟ್ಟಲ್ಲಿ ತೊಗೊಳೋದ್ಕಿಂತ ಯಾವ್ದಾರ ಸಪ್ನ ಬುಕ್ ಹೌದು ಆ ಥರ ಹೋಗ್ಬಿಟ್ಟು ತೊಗೊಂಡ್ಬಿಡಿ. ಅಲ್ಲೆಲ್ಲ ನಿಮಗೆ ನೋಡೋಕ್ಕೆಲ್ಲ ಸಿಗುತ್ತೆ ಬುಕ್ಸು. ಸೊ ಅಲ್ಲಿ ಕೇಳಿ ತೊಗೊಳೋದ್ಕಿಂತ ನೋಡಿ ತೊಗೊಳೋದು ಸರಿ ಅನ್ಸಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಪಾರ್ಟ್ 1 ಪಾರ್ಟ್ 2 ಬರುತ್ತೆ ನೋಡಿ, ಈ ಥರ ಪಾರ್ಟ್ 1 ಪಾರ್ಟ್ 2 ಬರುತ್ತೆ. ನೋಡೋಗುರು, ನಾನು ಇಷ್ಟೊಂದು ಓದೋಕ್ಕಂತೂ ಆಗಲ್ಲ. ದಿನಕ್ಕೆ ವಾರಕ್ಕೆ ಅಂತ ಟಾರ್ಗೆಟ್ ಇಟ್ಕೊಂಡ್ರೆ 2 ರಿಂದ 3 ಲೆಸನು 25 ಕ್ವಶನು ಸ್ಟಾರ್ಟಿಂಗು ಮಾಡ್ಕೊಂಡು ಹೋಗ್ತೀನಿ. ಸುಮ್ಮನೆ ಆ ಕ್ವಶನ್ ನೋಡ್ಕೊಂಡು ಮುಖ್ಯ ಇರೋದು. ಕ್ವಶನ್ನು ಯಾವ ರೀತಿ ಇದೆ, ಆ ಕ್ವಶನ್ನು ಎಷ್ಟು ಬೇಗ ನೀನು ತಲೆಗೆ ಹೋಗುತ್ತೆ ಅನ್ನೋದು ಬೇಕಾಗಿರೋದು. ಈಗ ಅದು ನೀನು ಕಲ್ತ್ಕೋಬೇಕು. ಅದು ನೀನು ಟೈಮು ಹೆಂಗೆ ಯೂಟಿಲೈಸ್ ಮಾಡ್ತೀಯ ಅದನ್ನ ಮೇನು ಬೇಕು. ಸೊ ಅದು ಆಯಿತು. ಈಗ PCB ಆಯಿತು. ಸೊ KCT ಮಾಡೋರು ಇಲ್ಲ JEE ಆಸ್ಪಿರೆಂಟು ವಿಡಿಯೋ ನೋಡ್ತಿದ್ದಾರೆ. ಸೊ ಅವರಿಗೋಸ್ಕರ ಒಂದು ಬುಕ್ಕು. ಸೊ ಇದು KCT ಇದು. ಸೊ ಪ್ರೀವಿಯಸ್ ಇಯರ್ ಕ್ವಶನ್ ಬುಕ್ ಎಲ್ಲ ಇದೆ. MCC ಬುಕ್ಕು. ಸೊ ನೀವು ಆರಾಮ್ಸಾಗೆ ಯಾವ್ದಾರ ಹತ್ರದ್ದು ಅಂಗಡಿಗೆ ಸಿಗುತ್ತೆ, ಬೇಕಾದ್ರೆ ನೋಡಿ ತಗೊಳ್ಳಿ. ಸೊ ಅದ್ರ ಜೊತೆಗೆ MTG ನೀವು ಸಾಲ್ವ್ ಮಾಡಿದ್ರೆ ಪಕ್ಕ ನಿಮ್ಮದು ಬಂದೇ ಬರುತ್ತೆ ಗುರು. ಸೊ ಇವತ್ತಿಂದ ನಾವು ನೀವು ವಿಡಿಯೋ ನೋಡ್ತಿರೋರು, ಇನ್ನು ನಿಮ್ಮ ಫ್ರೆಂಡು ನೋಡಬೇಕಾಗಿರೋರು ಈ ವಿಡಿಯೋ ತಳಿಸಿ ಹೆಲ್ಪ್ ಮಾಡಬೇಕಾಗಿರೋ ಮಾಡಿ ಅಂತ ಹೇಳ್ತಾ, ಇವತ್ತಿಂದ ನಾನು ನೀನು ಚಾಲೆಂಜಾಗಿ ತೊಗೊಂಡು ಕ್ರ್ಯಾಕ್ ಮಾಡೋಕ್ಕಾಗುತ್ತೋ ಇಲ್ವೋ ಅಂತ ನಾನು ನೀನು ಚಾಲೆಂಜ್ ಮಾಡ್ಕೊಬೋದು ಅವನ. ಸೊ ಬುಕ್ಸು ಯೂಸ್ಫುಲ್ ಆಗುತ್ತೆ ಅಂತ ನಿಮಗೆ ಗೊತ್ತಿದ್ರೆ ಶೇರ್ ಮಾಡಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ, ಇನ್ನೊಂದು ವಿಡಿಯೋ ಬೇಕಾದರೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸೋಣ. ಸೊ ಇಷ್ಟ ಇವತ್ತಿನ ವಿಡಿಯೋ. ಸೊ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಬಟನ್ನು ಒತ್ತಿ ಅಂತ ಹೇಳ್ತಾ, ಭಾರ ಅಂತೂ ತಲೆಗೆ ಹಾಕೋಬಿಡಿ, ಕೆಲಿಗೆ ಕಿಡಿಸಿ ಅಷ್ಟೇ ಆಯಿತಾ. ಕೆಲಿಗೆ ಕಿಡಿಸ್ಬಿಟ್ಟು ಆರಾಮಾಗಿ ಓದುವರು ಅಂತ ಹೇಳ್ತಾ ವಿಡಿಯೋ ಇಷ್ಟೇ. ಸೊ ಕಥಮ್ ಟಾಟಾ ಬಾಯ್ ಬಾಯ್. ಎಷ್ಟು ಜಾಸ್ತಿ ತಲೆ ತಿನ್ನಕ್ಕೆ ಹೋಗಲ್ಲ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟೇ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟಾಟಾ ಗುಡ್ ಬಾಯ್.